ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಸೋಯಾಬೀನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಇದರಲ್ಲಿ ನಮಗೆ ತುಂಬ ಪ್ರೋಟೀನ್ ಇರೋದ್ರಿಂದ ಸೋಯಾಬೀನು ನಾವು ವೀಕ್ಲಿ 2 to 3 ಟೈಮ್ಸ್ ತಿಂದರೂ ಏನಾಗಲ್ಲ. ಸೊ ನೀವು ಇದನ್ನು ವೈಟ್ ರೈಸಲ್ಲಿ ಮಾಡೋ ಬದಲು ಬ್ರೌನ್ ರೈಸಲ್ಲಿ ಮಾಡಿದ್ರೆ ನಮ್ಗೆ ಇನ್ನೂ ಹೆಲ್ತಿಯಾಗಿ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಸೊ ನಾನು ಇದಕ್ಕೆ ಏನೇನು ಪಲಾವ್ ಐಟಮ್ಸ್ ಬೇಕು, ನಮಗೆ ಪಲಾವ್ ಮಾಡೋಕ್ಕೆ ಏನೇನು ಐಟಮ್ಸ್ ಬೇಕು ಅದನ್ನೆಲ್ಲ ತೊಗೊಂಡಿದ್ದೀನಿ. ಸೊ ಪಲಾವ್ ಎಲೆ ತೊಗೊಂಡಿದ್ದೀನಿ. ಆಮೇಲೆ ಇದೆಲ್ಲ ಮಸಾಲ ಐಟಮ್ಸು ನೀವು ಶಾಪಲ್ಲಿ ಕೇಳಿದ್ರೆ ಕೊಡ್ತಾರೆ. ಪಲಾವ್ಗೆ ಹಾಕೋ ಮಸಾಲ ಅಂತ ಕೇಳಿದ್ರೆ ಶಾಪಲ್ಲಿ ಕೊಟ್ಬಿಡ್ತಾರೆ. ಸೊ ಅದಕ್ಕೆ ಒಂದು ಸ್ವಲ್ಪ ಸೋಂಪು ಕಾಳನ್ನ ಹಾಕ್ಕೊಂಡು ನಾನು ಇದನ್ನು ಎಣ್ಣೆಗೆ ಹಾಕೋತಾ ಇದ್ದೀನಿ. ಫಸ್ಟು ಏನಿಲ್ಲ, ತುಂಬಾ ಸಿಂಪಲಾಗಿ ಈಸಿಯಾಗಿ ಬೇಗ ಕುಕ್ ಮಾಡ್ಕೊಬೋದು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಥವಾ ನೈಟು ಸಿಂಪಲಾಗಿ ಏನಾರು ಮಾಡ್ಕೋಬೇಕು ಅಂತಂದರೆ ಈ ಥರ ನೀವು ಪ್ರಿಪೇರ್ ಮಾಡ್ಕೊಂಡು ತಿನ್ಬೋದು. ಅದಕ್ಕೆ ನಾನು ಒಂದು 3 ಏಲಕ್ಕಿನ ಹಾಕ್ಕೊಂಡು ಎಣ್ಣೆಗೆ ಹಾಕೋತಾ ಇದ್ದೀನಿ. ಇದೇನಿಲ್ಲ, ಜಸ್ಟ್ ಪಲಾವ್ ಮಿಕ್ಸ್ ಅಂತ ಕೇಳಿದ್ರೆ ನಿಮ್ಗೆ ಶಾಪಲ್ಲಿ ಕೊಟ್ಬಿಡ್ತಾರೆ. ಸೊ ಅದಾದಮೇಲೆ ಇದಕ್ಕೆ ನಾನು 2 ರಿಂದ 3 ಲವಂಗ ಹಾಕ್ತಾಯಿದ್ದೀನಿ. ಸೊ ಇದಾದಮೇಲೆ ಇದಕ್ಕೆ ಒಂದು 5 ರಿಂದ 6 ಮೆಣಸಿನ್ಕಾಯಿನ ಹಾಕಿ ಮತ್ತು ಒಂದು 3 ಈರುಳ್ಳಿ ತೊಗೊಂಡಿದ್ದೀನಿ. ಸೊ ನಾನು 2 ಗ್ಲಾಸ್ ಅಕ್ಕಿ ಮೆಷರ್ಮೆಂಟ್ ತೊಗೊಂಡಿರೋದು ಇದಕ್ಕೆ. ನೋಡಿ ಎಷ್ಟು ಫಾಸ್ಟಾಗಿ ನಾನೊಂದು 5 ಮಿನಿಟ್ಸ್ಗೆ ಮಾಡಿದೆ. ಕುಕ್ಕರ್ ಒಂದು 2 ವಿಸಿಲ್ ಕೂಗಿಸಿದ್ರೆ ಸಾಕಾಗುತ್ತೆ ನಮಗೆ. ಸೊ ಟೇಸ್ಟಿಯಾಗಿರೋ ಸೋಯಾಬೀನ್ ಬಿರಿಯಾನಿ ರೆಡಿ ಆಗುತ್ತೆ. ಮಕ್ಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ, ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಖಂಡಿತ ಇದನ್ನು ಮನೇಲಿ ಟ್ರೈ ಮಾಡಿ ನೋಡಿ. ಹಾಗೆ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕಿದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದರ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬಾಡಿಸೋಣ ಸ್ವಲ್ಪ ಹೊತ್ತು. ಇದು ಏನಂತಂದರೆ ನಾನು ಯಾವತ್ತೂ ರೆಡಿಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿದ್ದಿಲ್ಲ. ಸೊ ಏನು ಮಾಡೋಕ್ಕಾಗಲ್ಲ, ಅರ್ಜೆಂಟಿಗೆ ನಾನು ಇದನ್ನು ಪ್ಲ್ಯಾನ್ ಮಾಡಿರೋದ್ರಿಂದ ರೆಡಿಮೇಡ್ ಹಾಕಬೇಕಾಗಿತ್ತು. ಇದಕ್ಕೆ ನಾನು ಗೆಡ್ಡೆಕೋಸು ಮತ್ತು 2 ಕ್ಯಾರೆಟು ಮತ್ತು ಮೆಂತ್ಯ ಸೊಪ್ಪನ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಕ್ಯಾರೆಟು, ಬೀನ್ಸು ಮತ್ತು ಮೆಂತ್ಯ ಸೊಪ್ಪು ಎಲ್ಲನೂ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಇನ್ನೂ ಏನಾದರೂ ವೆಜಿಟೇಬಲ್ಸ್ ಬೇಕಂದರೆ ನೀವು ಆ್ಯಡ್ ಮಾಡ್ಬೋದು ಇದಕ್ಕೆ. ಇದಾದಮೇಲೆ ಇದಕ್ಕೆ ನಾನು ಒಂದು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಅರ್ಧ ಸ್ಪೂನಷ್ಟು ಅರಿಶಿನ, ಹಾಗೆ 2 ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೋತಾ ಇದ್ದೀನಿ. ಚಿಲ್ಲಿ ಪೌಡರ್ ಆದಷ್ಟು ಕಮ್ಮಿನೇ ಹಾಕಿ, ಯಾಕಂದರೆ ನಾವು ಆಲ್ರೆಡಿ ಒಂದು 5-6 ಮೆಣಸಿನ್ಕಾಯಿನ ಹಾಕಿರ್ತೀವಿ ಫ್ರೈಗೆ. ಸೊ ಚಿಲ್ಲಿ ಪೌಡರ್ ನಾನು ಸ್ವಲ್ಪನೇ ಹಾಕ್ತಾಯಿದ್ದೀನಿ. 2 ಸ್ಪೂನ್ಸ್ ಹಾಕಿದೆ ನಾನು ಚಿಲ್ಲಿ ಪೌಡರು. ಅದಾದಮೇಲೆ ಇದಕ್ಕೆ ನಾನು ಕಲ್ಲುಪ್ಪನ್ನ ಹಾಕ್ಕೋತಾ ಇದ್ದೀನಿ, ಯಾಕಂದರೆ ತರಕಾರಿ ಎಲ್ಲ ಚೆನ್ನಾಗಿ ಬೇಯುತ್ತೆ ಕಲ್ಲುಪ್ಪು ಹಾಕಿದ್ರೆ. ಸೊ ಪುಡಿಯೋಕ್ಕಿಂತ ಕಲ್ಲುಪ್ಪನ್ನ ನೀವು ಯೂಸ್ ಮಾಡ್ಬೋದು ಇದಕ್ಕೆ. ಸೊ ಕಲ್ಲುಪ್ಪು ಹಾಕಿ ಚೆನ್ನಾಗಿ ಇದನ್ನು ಒಂದು ಮಿಕ್ಸ್ ಕೊಡೋಣ. ಸೊ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿದ್ಮೇಲೆ ನಾವು ಮಸಾಲ ಹಾಕಿದ ತಕ್ಷಣ ಸೋಯಾಬೀನ್ನ ರೆಡಿ ಮಾಡ್ಕೊಳ್ಳೋಣ. ಏನಿಲ್ಲ, ಸೋಯಾಬೀನ್ಗೆ ನಾವೇನು ಮಾಡಬೇಕು ಅಂತಂದರೆ ಚೆನ್ನಾಗಿ ನೀರನ್ನ ಕುದಿಯೋಕ್ಕಿಟ್ಟು ಅದಕ್ಕೊಂದು ಸ್ವಲ್ಪ ಸಾಲ್ಟ್ ಹಾಕಿಬಿಟ್ಟು ಸೋಯಾಬೀನ್ನ ನಾನು 1 ಕಪ್ಪಷ್ಟು ತೊಗೊಂಡಿದ್ದೀನಿ. ನೋಡಿ ಕರೆಕ್ಟಾಗಿ ಇದೊಂದು ಕಪ್ ತೊಗೊಂಡಿದ್ದೀನಿ. 1 ಕಪ್ ತೊಗೊಂಡು ಅದಕ್ಕೆ ಚೆನ್ನಾಗಿ ನೀರಲ್ಲಿ ಹಾಕಿಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಡಿ. ಸೊ ಅದು ಮೆತ್ತಗೆ ಆಗಿರುತ್ತೆ, ಸಾಕು ಅಷ್ಟಾದರೆ. ಆಮೇಲೆ ಅದನ್ನು ನೀಟಾಗಿ ವಾಶ್ ಮಾಡಿ ಎತ್ಕೊಂಡು ನಾವೇನು ಮಸಾಲ ಮಿಕ್ಸ್ ಮಾಡಿರ್ತೀವಿ ಆ ಮಸಾಲಾಗೆ ಇದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸೋಯಾಬೀನ್ನ. ಆವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿ ತಿನ್ನೋಕ್ಕೆ ಈ ಥರ ಅಂದರೆ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ. ಸೊ ನಾವು ನೀರಿನ ಅಳತೆ ಸಹ ಇವಾಗಲೇ ಇಟ್ಕೊಂಡ್ಬಿಡೋಣ. ನಾನು 2 ಗ್ಲಾಸಷ್ಟು ದೊಡ್ಡ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿದ್ದೆ. ಸೊ ಅದೇ ಗ್ಲಾಸಲ್ಲಿ ನಾನು 4 ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ. ಈ ಸೋಯಾಬೀನಲ್ಲೂ ಒಂದು ಸ್ವಲ್ಪ ನೀರು ಹಿಡ್ದಿರುತ್ತೆ. ಸೊ ಅದಕ್ಕೇ ನಾನು ಸ್ವಲ್ಪ ನೀರು ನೋಡಿಕೊಂಡೇ ಹಾಕ್ಕೊಳ್ಳಿ. ಇವಾಗ ನೀರು ಹಾಕಿ ನೆಕ್ಸ್ಟು ಅಕ್ಕಿನ ಹಾಕ್ಕೊಳ್ಳೋಣ. ನಾವು ಅಕ್ಕಿನ ಹಾಕಿ ಒಂದು 3 ವಿಷಿಲ್ ಕೂಗಿಸಿದ್ರೆ ರೆಡಿ ಟು ಈಟ್. ಇದನ್ನು ನೀವು ಸರ್ವ್ ಮಾಡ್ಕೋಬೋದು. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ. ಖಂಡಿತ ನೀವು ಕೂಡ ಇದನ್ನು ಮನೇಲಿ ಟ್ರೈ ಮಾಡಿ ನೋಡಿ. ಹಾಗೆ ಇದೇ ಥರ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿಗೋಸ್ಕರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.